ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೂಗಿನ ರಕ್ತಸ್ರಾವ ಯಾವ ಕಾಯಿಲೆಯ ಗಂಭೀರ ಲಕ್ಷಣವಾಗಿರುತ್ತದೆ? ಆಪ್ಷನ್ಸ್: ಎ ಬ್ಲಡ್ ಕ್ಯಾನ್ಸರ್, ಬಿ ಹೈ BP, ಸಿ ಹೃದಯ ದುರ್ಬಲ, ಡಿ ಶ್ವಾಸಕೋಶ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೈ BP. ಆಗಾಗ್ಗೆ ಮೂಗಿನಿಂದ ರಕ್ತಸ್ರಾವವಾಗುವುದು ಹವಾಮಾನದ ಪರಿಣಾಮ ಮಾತ್ರವಲ್ಲ, ನಿಮ್ಮ ದೇಹದಲ್ಲಿ ಆಗುತ್ತಿರುವ ಗಂಭೀರ ಬದಲಾವಣೆಗಳ ಸಂಕೇತವೂ ಆಗಿರಬಹುದು. ಇದು ಅಧಿಕ ರಕ್ತದೊತ್ತಡದಂತಹ ಸೈಲೆಂಟ್ ಕಿಲ್ಲರ್ ಕಾಯಿಲೆಯ ಆರಂಭಿಕ ಲಕ್ಷಣವಾಗಿರುತ್ತದೆ. ಒಂದು ವೇಳೆ ಈ ಸಮಸ್ಯೆ ಪದೇ ಪದೇ ಮರುಕಳಿಸುತ್ತಿದ್ದರೆ, ಜೊತೆಗೆ ರಕ್ತದ ಪ್ರಮಾಣ ಹೆಚ್ಚಿದ್ದರೆ ಅಥವಾ ಮೂರ್ಛೆ ಮತ್ತು ಎದೆ ನೋವಿನಂತಹ ಗಂಭೀರ ಸಮಸ್ಯೆಯೂ ಕೂಡ ಕಾಣಿಸಿಕೊಳ್ಳುತ್ತಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಅಧಿಕ ರಕ್ತದೊತ್ತಡವನ್ನು ಸಮಯಕ್ಕೆ ನಿಯಂತ್ರಿಸದಿದ್ದರೆ ಅದು ಪಾರ್ಶ್ವವಾಯು ಅಥವಾ ಹೃದಯಾಘಾತದಂತಹ ಮಾರಕ ಸ್ಥಿತಿಗಳಿಗೆ ಕಾರಣವಾಗಬಹುದು. ಎರಡನೇ ಪ್ರಶ್ನೆ, ಪುರುಷರಲ್ಲಿ ಕ್ಯಾಲ್ಸಿಯಂ ಕೊರತೆಯಾದರೆ ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಸ್ಮರಣಶಕ್ತಿ ನಷ್ಟ, ಬಿ ಮೂಳೆ ಕಾಯಿಲೆ, ಸಿ ಸ್ನಾಯು ದೌರ್ಬಲ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೀರ್ಘಕಾಲದ ಕ್ಯಾಲ್ಸಿಯಂ ಕೊರತೆಯು ಆಸ್ಟಿಯೋಪೊರೋಸಿಸ್ನಂತಹ ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದರಿಂದಾಗಿ ಮೂಳೆಗಳು ಬೇಗನೆ ಮುರಿಯಬಹುದು. ಪುರುಷರಲ್ಲಿ ಕ್ಯಾಲ್ಸಿಯಂ ಕೊರತೆಯ ದೊಡ್ಡ ಲಕ್ಷಣವೆಂದರೆ ಸ್ನಾಯು ದೌರ್ಬಲ್ಯ ಮತ್ತು ಬಿಗಿತ. ಪುರುಷರು ಹೆಚ್ಚಾಗಿ ಸ್ನಾಯುಗಳಲ್ಲಿ ನೋವು, ದೌರ್ಬಲ್ಯ ಮತ್ತು ಬಿಗಿತವನ್ನು ಅನುಭವಿಸುತ್ತಿದ್ದರೆ ಇವೆಲ್ಲವೂ ಕ್ಯಾಲ್ಸಿಯಂ ಕೊರತೆಯ ಲಕ್ಷಣವಾಗಿರಬಹುದು. ಕ್ಯಾಲ್ಸಿಯಂ ಕೊರತೆ ಇದ್ದಾಗ ವ್ಯಕ್ತಿಗೆ ನಡೆಯಲು ಹಾಗೂ ಸಾಧಾರಣ ಕೆಲಸ ಮಾಡಲು ಕಷ್ಟವಾಗುತ್ತದೆ. ಸುಸ್ತು ಮತ್ತು ಸ್ಮರಣಶಕ್ತಿಯ ನಷ್ಟವು ಕ್ಯಾಲ್ಸಿಯಂ ಕೊರತೆಯ ಲಕ್ಷಣವಾಗಿರುತ್ತದೆ. ಇದರ ಜೊತೆಗೆ ಕ್ಯಾಲ್ಸಿಯಂ ಕೊರತೆಯಿಂದಲೂ ಕಿರಿಕಿರಿ ಉಂಟಾಗಬಹುದು. ಮೂರನೇ ಪ್ರಶ್ನೆ, ದೇವರೆದುರು ತೆಂಗಿನಕಾಯಿಯನ್ನು ಹೊಡೆಯಲು ಅಥವಾ ಅರ್ಪಿಸಲು ಕಾರಣವೇನು? ಆಪ್ಷನ್ಸ್: ಎ ಫಲ, ಬಿ ಆಚರಣೆ, ಸಿ ಶರಣಾಗುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಶರಣಾಗುವಿಕೆ. ಈ ತೆಂಗಿನಕಾಯಿ ಒಡೆಯುವ ಪದ್ಧತಿಯ ಪ್ರತಿಯೊಂದು ಹೆಜ್ಜೆಗೂ ಅದರದ್ದೇ ಆದ ಮಹತ್ವದ ಮತ್ತು ಆಳವಾದ ಅರ್ಥವಿದೆ. ಮೊದಲು ತೆಂಗಿನಕಾಯಿಯ ಸಿಪ್ಪೆಯನ್ನು ತೆಗೆಯಲಾಗುತ್ತದೆ. ಅಂದರೆ ಇದು ನಾವು ತ್ಯಜಿಸಬೇಕಾದ ಆಂತರಿಕ ಮತ್ತು ಭೌತಿಕ ಆಸೆಗಳ ಸಂಕೇತ. ಹೀಗೆ ಸಿಪ್ಪೆ ಸುಲಿದ ತೆಂಗಿನಕಾಯಿಯನ್ನು ದೇವರೆದುರು ಅಥವಾ ನೆಲಕ್ಕೆ ಬಡಿದು ಒಡೆಯಲಾಗುತ್ತದೆ. ಇದು ನಮ್ಮ ಅಹಂಕಾರದ ಸಂಕೇತ. ಅಂದರೆ ದೇವರೇ ಎಲ್ಲ, ನಾವು ಬರೀ ಶೂನ್ಯ ಎಂಬರ್ಥ ಇಲ್ಲಿನದ್ದು. ದೇವರಿಗೆ ಸಂಪೂರ್ಣ ಶರಣಾಗುವ ಸಂಕೇತವಿದು. ತೆಂಗಿನಕಾಯಿ ಒಡೆದ ನಂತರ ತೆಂಗಿನ ನೀರು ಅದರಿಂದ ಹರಿಯುತ್ತದೆ. ಇದು ನಮ್ಮೊಳಗಿನ ಎಲ್ಲ ನಕಾರಾತ್ಮಕತೆಯ ಸಂಕೇತ. ಅಂದರೆ ನಮ್ಮ ಮನಸ್ಸು ಆಂತರ್ಯದಲ್ಲಿರುವ ಎಲ್ಲ ನಕಾರಾತ್ಮಕತೆಯನ್ನು ತೊಡೆದು ಸ್ವಚ್ಛವಾಗಿರುವ ಜೀವನ ನಡೆಸಬೇಕು ಎಂಬುದನ್ನು ಸೂಚಿಸುತ್ತದೆ. ತೆಂಗಿನಕಾಯಿಯ ಮೃದುವಾದ ಒಳಭಾಗವು ಶಾಂತಿಯನ್ನು ಸಂಕೇತಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ಆಹಾರವು ಸ್ನಾಯುಗಳನ್ನು ಸರಿಪಡಿಸುವುದರ ಜೊತೆಗೆ ಅದರ ಬೆಳವಣಿಗೆಗೆ ಸಹಕಾರಿಯಾಗಿದೆ? ಆಪ್ಷನ್ಸ್: ಎ ಗೋಧಿ, ಬಿ ರಾಗಿ, ಸಿ ಮೊಳಕೆ ಕಾಳು, ಡಿ ಜೋಳ. ಸರಿಯಾದ ಉತ್ತರ ಆಪ್ಷನ್ ಡಿ ಜೋಳ. ಜೋಳದಲ್ಲಿ ಬಿ ಸಂಕೀರ್ಣ ವಿಟಮಿನ್ಗಳಾಗಿರುವಂತಹ ನಿಯಾಸಿನ್, ಥೈಮಿನ್ ಮತ್ತು ರಿಬೋಫ್ಲಾವಿನ್ ಇದೆ. ಇವೆಲ್ಲವೂ ಶಕ್ತಿ ವೃದ್ಧಿಸುವುದು, ಚಯಾಪಚಯ, ನರದ ಕಾರ್ಯಗಳನ್ನು ವೃದ್ಧಿಸುವುದು, ಚರ್ಮ ಮತ್ತು ದೃಷ್ಟಿಯನ್ನು ಸುಧಾರಿಸುತ್ತದೆ. ಜೋಳದಲ್ಲಿ ಕಬ್ಬಿಣಾಂಶವಿದ್ದು ಇದು ರಕ್ತದಲ್ಲಿ ಆಮ್ಲಜನಕ ಸರಬರಾಜು ಮಾಡುವುದು. ಜೋಳದ ರೊಟ್ಟಿ ಸೇವನೆ ಮಾಡಿದರೆ ಆಗ ಇದು ಮೂಳೆಯ ಆರೋಗ್ಯಕ್ಕೆ ಫಾಸ್ಫರಸ್, ಹೃದಯದ ಕಾರ್ಯಕ್ಕೆ ಪೊಟ್ಯಾಷಿಯಂ ಮತ್ತು ಮೂಳೆಗಳನ್ನು ಬಲಪಡಿಸಲು ಕ್ಯಾಲ್ಸಿಯಂ ಸಿಗುತ್ತದೆ. ಆಹಾರದ ನಾರಿನಾಂಶವು ಅಧಿಕವಾಗಿ ಇರುವ ಜೋಳದ ರೊಟ್ಟಿಯು ಜೀರ್ಣಕ್ರಿಯೆ ಸುಧಾರಣೆ ಮಾಡುವುದು, ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸುವುದು ಮತ್ತು ತೂಕ ನಿರ್ವಹಣೆ ಮಾಡಲು ಇದು ಸಹಕಾರಿಯಾಗಿದೆ. ಐದನೇ ಪ್ರಶ್ನೆ, ಫ್ಯಾಟಿ ಲಿವರ್ ಸಮಸ್ಯೆ ಇದ್ದರೆ ಚರ್ಮದ ಮೇಲೆ ಇದರ ಲಕ್ಷಣಗಳು ಹೇಗಿರುತ್ತವೆ? ಆಪ್ಷನ್ಸ್: ಎ ಊತ, ಬಿ ಸುಕ್ಕುಗಳು, ಸಿ ಒಣಚರ್ಮ, ಡಿ ಬಣ್ಣ ಬದಲಾವಣೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೊಬ್ಬಿನ ಯಕೃತ್ತಿನ ಕಾಯಿಲೆಯ ಸ್ಪಷ್ಟ ಲಕ್ಷಣಗಳಲ್ಲಿ ಮುಖದ ಮೇಲೆ ಸ್ವಲ್ಪ ಊತ ಕಾಣಿಸಿಕೊಳ್ಳುತ್ತದೆ. ಇದು ದೇಹದಲ್ಲಿ ದ್ರವ ನಿಯಂತ್ರಣದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಮುಖವು ಸಾಮಾನ್ಯಕ್ಕಿಂತ ದುಂಡಾಗಿ ಅಥವಾ ಊದಿಕೊಂಡಂತೆ ಕಾಣುವಂತೆ ಮಾಡುತ್ತದೆ. ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯು ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸಬಹುದು. ಇದು ದೇಹವು ಸಕ್ಕರೆಯನ್ನು ಸಂಸ್ಕರಿಸುವ ವಿಧಾನದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಚರ್ಮದ ಮೇಲೆ ನೆರಿಗೆಗಳು, ವಿಶೇಷವಾಗಿ ಕುತ್ತಿಗೆಯ ಮೇಲೆ ಮಡಿಕೆಗಳು ಕಾಣಿಸಲಾರಂಭಿಸುತ್ತದೆ.
6ನೇ ಪ್ರಶ್ನೆ, ಬಂಡೀಪುರದ ಹಿಮವದ್ ಗೋಪಾಲಸ್ವಾಮಿ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ಸ್ ಎ ವೀರಬಲ್ಲಾಳ, ಬಿ ಮೈಸೂರು ಒಡೆಯರ್, ಸಿ ಪುಲಕೇಶಿ, ಡಿ ದೇವರಾಯ. ಸರಿಯಾದ ಉತ್ತರ ಆಪ್ಷನ್ ಎ ವೀರಬಲ್ಲಾಳ. ಈ ದೇವಾಲಯವನ್ನು 1315ರಲ್ಲಿ ಹೊಯ್ಸಳ ಯುಗದಲ್ಲಿ ನಿರ್ಮಿಸಲಾಯಿತು. ರಾಜ ವೀರಬಲ್ಲಾಳ ಈ ಐತಿಹಾಸಿಕ ದೇವಾಲಯವನ್ನು ನಿರ್ಮಿಸಿದನು. ನಂತರ ಮೈಸೂರಿನ ಒಡೆಯರ್ ರಾಜವಂಶದ ಒಡೆಯರ್ ಈ ಬೆಟ್ಟದ ದೇವಾಲಯವನ್ನು ಸುಧಾರಿಸಿದರು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಭಾರತದ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿರುವ ಬೆಟ್ಟವಾಗಿದ್ದು, ಸಮುದ್ರ ಮಟ್ಟದಿಂದ 1450 ಮೀಟರ್ ಎತ್ತರದಲ್ಲಿದೆ ಮತ್ತು ವ್ಯಾಪಕವಾಗಿ ಅರಣ್ಯದಿಂದ ಕೂಡಿದೆ. ಇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅತಿ ಎತ್ತರದ ಶಿಖರವೂ ಆಗಿದೆ. ಇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮಧ್ಯಭಾಗದಲ್ಲಿದೆ ಮತ್ತು ಆನೆಗಳು ಸೇರಿದಂತೆ ವನ್ಯಜೀವಿಗಳು ಇಲ್ಲಿ ಆಗಾಗ್ಗೆ ಭೇಟಿ ನೀಡುತ್ತವೆ. ದಟ್ಟವಾದ ಮಂಜು ವರ್ಷಪೂರ್ತಿ ಬೆಟ್ಟಗಳನ್ನು ಆವರಿಸುತ್ತದೆ ಮತ್ತು ಆದ್ದರಿಂದ ಹಿಮವದ್ ಎಂಬ ಪೂರ್ವ ಪ್ರತ್ಯಯವನ್ನು ಪಡೆಯುತ್ತದೆ ಮತ್ತು ವೇಣುಗೋಪಾಲಸ್ವಾಮಿ ದೇವಾಲಯವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಪೂರ್ಣ ಹೆಸರನ್ನು ನೀಡುತ್ತದೆ. 7ನೇ ಪ್ರಶ್ನೆ, ಮನುಷ್ಯನ ದೇಹದ ರಕ್ತದಲ್ಲಿ ಎಷ್ಟು ಬಗೆಯ ಅಂಶಗಳು ಕಂಡುಬರುತ್ತವೆ? ಆಪ್ಷನ್ಸ್ ಎ 1, ಬಿ 3, ಸಿ 5, ಡಿ 8. ಸರಿಯಾದ ಉತ್ತರ ಆಪ್ಷನ್ ಬಿ 3. ಮನುಷ್ಯನ ದೇಹದ ರಕ್ತದಲ್ಲಿ 3 ಬಗೆಯ ಅಂಶಗಳು ಕಂಡುಬರುತ್ತವೆ: ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳು. ಒಂದು ವೇಳೆ ಯಾವುದಾದರೂ ವ್ಯಕ್ತಿಗೆ ಮಾರಕ ಡೆಂಗ್ಯೂ ಜ್ವರ ಬಂದರೆ ಅದು ನೇರವಾಗಿ ಆ ವ್ಯಕ್ತಿಯ ದೇಹದ ರಕ್ತದಲ್ಲಿನ ಪ್ಲೇಟ್ಲೆಟ್ ಹಾಗೂ ಬಿಳಿ ರಕ್ತ ಕಣಗಳನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಆತನ ದೇಹದ ರೋಗನಿರೋಧಕ ಶಕ್ತಿ ನಿಧಾನವಾಗಿ ಕ್ಷೀಣಿಸಿ ಇತರ ಆರೋಗ್ಯ ಸಮಸ್ಯೆಗಳಾದ ತಲೆನೋವು, ವಾಂತಿ, ಕಣ್ಣುಗಳ ನೋವು, ಹೊಟ್ಟೆ ನೋವು, ಉಸಿರಾಟದ ತೊಂದರೆ, ಆಯಾಸ ಎದುರಾಗುತ್ತದೆ. ಕೆಲವೊಂದು ವಿಪರೀತ ಪ್ರಕರಣಗಳಲ್ಲಿ ಶ್ವಾಸಕೋಶದ ತೊಂದರೆ, ಪಾರ್ಶ್ವವಾಯು, ಕೋಮಾ ಮತ್ತು ಸಾವು ಸಹ ಸಂಭವಿಸುತ್ತದೆ. 8ನೇ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರು ಬಿಯರ್ ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸಕ್ಕರೆ ನಿಯಂತ್ರಣ, ಬಿ ಸಕ್ಕರೆ ಹೆಚ್ಚಳ, ಸಿ ಸಕ್ಕರೆ ಏರುಪೇರು, ಡಿ ಮೂತ್ರ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ನಿಯಂತ್ರಣ. ಮಿತ ಪ್ರಮಾಣದಲ್ಲಿ ಬಿಯರ್ ಸೇವನೆ ಮಾಡುವುದರಿಂದ ನಮ್ಮ ಮಧುಮೇಹ ಸಮಸ್ಯೆ ನಿಯಂತ್ರಣವಾಗುತ್ತದೆ. ಸಕ್ಕರೆ ಕಾಯಿಲೆ ಇರುವ ಜನರಿಗೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಉಳಿಯಲು ಇದು ಸಹಾಯವಾಗುತ್ತದೆ. ಸಕ್ಕರೆ ಪ್ರಮಾಣ ಕಡಿಮೆ ಇರುವಂತಹ ಬಿಯರ್ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವನೆ ಮಾಡುವುದು ಆರೋಗ್ಯಕ್ಕೆ ತುಂಬಾ ತೊಂದರೆಯನ್ನುಂಟು ಮಾಡುತ್ತದೆ. ನಮ್ಮ ಹೃದಯದ ಕಾಯಿಲೆಯನ್ನು ಕಡಿಮೆ ಮಾಡುವಲ್ಲಿ ಬಿಯರ್ ಪ್ರಮುಖ ಪಾತ್ರ ವಹಿಸುತ್ತದೆ, ಆದರೆ ಮಿತ ಪ್ರಮಾಣದಲ್ಲಿ ಸೇವಿಸಬೇಕು ಎಂದು ಹೇಳಲಾಗುತ್ತದೆ. 9ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಕುಸಿತಕ್ಕೆ ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ದುರ್ಬಲ ಉತ್ತರಾಧಿಕಾರಿ, ಬಿ ಆಂತರಿಕ ಕಲಹಗಳು, ಸಿ ತಾಳಿಕೋಟೆ ಕದನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವಿಜಯನಗರ ಸಾಮ್ರಾಜ್ಯವು ಸುಮಾರು 200 ವರ್ಷಗಳ ಕಾಲ ದಕ್ಷಿಣ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ ಮೆರೆಯಿತು. ಆದರೆ 17ನೇ ಶತಮಾನದ ಮಧ್ಯಭಾಗದ ವೇಳೆಗೆ ಅದು ಕುಸಿಯಲು ಪ್ರಾರಂಭಿಸಿತು. ಈ ಕುಸಿತಕ್ಕೆ ಪ್ರಮುಖ ಅಂಶಗಳು ಎಂದರೆ ಕೃಷ್ಣದೇವರಾಯನ ನಂತರ ದುರ್ಬಲ ಉತ್ತರಾಧಿಕಾರಿಗಳು, ನಾಯಕರುಗಳ ದಂಗೆ, ತಾಳಿಕೋಟೆ ಕದನ, ಹಂಪಿಯ ಲೂಟಿ ಮತ್ತು ನಾಶ, ಆಂತರಿಕ ಕಲಹಗಳು ಮತ್ತು ಒಡಕು, ಪ್ರಾದೇಶಿಕ ಸ್ವಾಯತ್ತತೆ, ಆರ್ಥಿಕ ದುರ್ಬಲತೆ. ಈ ಎಲ್ಲ ಅಂಶಗಳು ಒಟ್ಟಾಗಿ ವಿಜಯನಗರ ಸಾಮ್ರಾಜ್ಯದ ಕ್ರಮೇಣ ಕುಸಿತಕ್ಕೆ ಕಾರಣವಾದವು. ತಾಳಿಕೋಟೆ ಕದನವು ಒಂದು ದೊಡ್ಡ ಆಘಾತವನ್ನು ನೀಡಿತು ಮತ್ತು ಅಂತಿಮವಾಗಿ 17ನೇ ಶತಮಾನದ ಮಧ್ಯಭಾಗದ ವೇಳೆಗೆ ಸಾಮ್ರಾಜ್ಯವು ಸಂಪೂರ್ಣವಾಗಿ ವಿಘಟಿತಗೊಂಡಿತು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.